ಕ್ಷೀರಾಭಿಷೇಕ ಮಾಡ್ತಾ ಇದ್ದೇವೆ. ಅದು ಮುಗಿದ ನಂತರ ಪೂಜಾ ಸಮಾರಂಭ ಮುಗಿದ ನಂತರ ನಾವು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಕಹಳೆ ಮದಿಬೇಕು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಮಾರ್ಚ್ 26 ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ವಿಷಯ ಬಂತು ಅಂದ್ರೆ 2005 ಅಕ್ಟೋಬರ್ 27 ಅವತ್ತ ವಿಜಯ ಮೌರ್ಯಣ್ಣ ಅವರು ಮೇಯರ್ ಇದ್ದಾಗ MS ಬಹುಮತ ಇದ್ದಾಗ ಒಂದು ನಿರ್ಣಯ ಪಾಸ್ ಮಾಡಿದ್ದು ಇವತ್ತು ನಮ್ಮ ಚೂಸ್ತಾರೆ ಬೆಳಗಾವಿ ಮಾರಾಟಕ್ಕೆ ಹೋಗಬೇಕು, ಇದು ಬಗೆಹರಿಬೇಕು, ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂತಹ ಒಂದು ನಿರ್ಣಯ ಪಾಸ್ ಮಾಡಿದ. ಅವತ್ತಿನಿಂದ ನಾವು ಕಾಯ್ದೆ ಕ್ಷೀರಾಭಿಷೇಕ ಮಾಡ್ತಾ ಇದ್ದೇವೆ. ಅದು ಮುಗಿದ ನಂತರ ಪೂಜಾ ಸಮಾರಂಭ ಮುಗಿದ ನಂತರ ನಾವು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಕಹಳೆ ಮದಿಬೇಕು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಮಾರ್ಚ್ 26 ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ವಿಷಯ ಬಂತು ಅಂದ್ರೆ 2005 ಅಕ್ಟೋಬರ್ 27 ಅವತ್ತ ವಿಜಯ ಮೌರ್ಯಣ್ಣ ಅವರು ಮೇಯರ್ ಇದ್ದಾಗ MS ಬಹುಮತ ಇದ್ದಾಗ ಒಂದು ನಿರ್ಣಯ ಪಾಸ್ ಮಾಡಿದ್ದು ಇವತ್ತು ನಮ್ಮ ಚೂಸ್ತಾರೆ ಬೆಳಗಾವಿ ಮಾರಾಟಕ್ಕೆ ಹೋಗಬೇಕು, ಇದು ಬಗೆಹರಿಬೇಕು, ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂತಹ ಒಂದು ನಿರ್ಣಯ ಪಾಸ್ ಮಾಡಿದ. ಅವತ್ತಿನಿಂದ ನಾವು ಕಾಯ್ದೆ